ಹಾಯ್! ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚಲವೋ ಕಥೆಯ 7ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ಮರುದಿವಸ ಕಾಲೇಜ್ಗೆ ಎಂದು ಆಸ್ಥೆಯಿಂದ ತಯಾರಾಗುತ್ತಿದ್ದಳು ದೀಪ. ಅವಳ ನಡೆ ನುಡಿ ವೇಷಭೂಷಣಗಳಲ್ಲಿ ಆಗಿರುವ ಬದಲಾವಣೆ ಭವಾನಿಯವರ ಗಮನಕ್ಕೂ ಬಂದಿತ್ತು. ಅವಳು ತನ್ನ ಕೋಣೆಯೊಳಗೆ ತಯಾರಾಗುತ್ತಿದ್ದರೆ ಬಾಗಿಲ ಬದಿಯಲ್ಲಿ ಬಂದು ನಿಂತವರು ಅವಳನ್ನು ಹಿಂದಿನಿಂದ ನೋಡುತ್ತಾ, ದೀಪು, ಯಾವಾಗಲೂ ಮಾಡ್ರನ್ ಬಟ್ಟೆ ಹಾಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದವಳು ನೀನೇನಾ ಕೇಳಿದರು. ತಾಯಿಯ ಮಾತು ಕಿವಿಗೆ ಬೀಳುತ್ತಲೇ ನಸುನಕ್ಕವಳು ಕಿವಿಯೋಲೆ ಇಡುತ್ತಾ, ಯಾಕಮ್ಮ ಹೀಗೆ ಕೇಳ್ತಾ ಇದ್ದೀಯಾ? ಯಾಕೆ, ಈ ಡ್ರೆಸ್ ನನಗೆ ಸೂಟ್ ಆಗಲ್ವಾ ಕೇಳಿದಳು. ಅವಳು ಏನೂ ಎದುರುತ್ತರ ನೀಡದೆ ಮಾತನಾಡಿದ್ದನ್ನು ಕಂಡು ಭವಾನಿಯವರಿಗೆ ಅವಳು ಬದಲಾಗುತ್ತಿದ್ದಾಳೆ ಅನ್ನಿಸಿತು. ಅದನ್ನು ನೆನೆದುಕೊಂಡಾಗ ಅವಳ ಮನಸ್ಸಿಗೆ ಇನ್ನಷ್ಟು ಖುಷಿಯಾಗಿತ್ತು. ನೀನು ಆ ಮಾಡ್ರನ್ ಡ್ರೆಸ್ಗಿಂತ ಈ ಚೂಡಿದಾರ್ನಲ್ಲೇ ತುಂಬ ಮುದ್ದಾಗಿ ಕಾಣಿಸ್ತೀಯ ಎಂದು ನಟಿಕೆ ತೆಗೆದವರ ಪರಿಗೆ ನಸುನಕ್ಕವಳು, ಸರಿ ಸರಿ, ತಿಂಡಿ ಏನು ಮಾಡಿದೀಯ ಇವತ್ತು ಕೇಳಿದಳು ಕೈಕಟ್ಟಿ. ಹಿಂದೆಂದೂ ಅವಳಿಷ್ಟೊಂದು ಸಮಾಧಾನಕರವಾಗಿ ಪ್ರೀತಿಯಿಂದ ಮಾತನಾಡಿದವಳೇ ಅಲ್ಲ. ಭವಾನಿಯವರಿಗೆ ಮಗಳ ನಡವಳಿಕೆಯಿಂದ ಅಚ್ಚರಿಯ ಜೊತೆಗೆ ಖುಷಿಯೂ ಆಗಿತ್ತು. ನಿನಗಿಷ್ಟ ಅಂತ ಬಿಸಿಬೇಳೆಭಾತ್ ಮಾಡಿದ್ದೀನಿ, ಹೊರಟು ತಯಾರಾಗಿ ಡೈನಿಂಗ್ ಟೇಬಲ್ ಹತ್ರ ಬಾ ಎಂದವರು ಅಡುಗೆ ಕೋಣೆಯತ್ತ ಹೋದರೆ ದೀಪ ತಯಾರಾಗಿ ಡೈನಿಂಗ್ ಟೇಬಲ್ ಬಳಿ ಬಂದಳು. ಜಗದೀಶ್ ರವರು ಅದಾಗಲೇ ಬಂದು ಕೂತಿದ್ದರು. ಅವರನ್ನು ಕಾಣುತ್ತಲೇ ಗುಡ್ ಮಾರ್ನಿಂಗ್ ಡ್ಯಾಡಿ ಎಂದವಳು ಅವರ ಪಕ್ಕವೇ ಚೇರ್ ಎಳೆದು ಕೂತರೆ, ವೆರಿ ಗುಡ್ ಮಾರ್ನಿಂಗ್ ಮಗಳೇ ಎಂದು ಮಗಳನ್ನು ಅಪಾದಮಸ್ತಕದಿಟ್ಟಿಸಿದವರಿಗೂ ಅವಳ ಉಡುಗೆ ತೊಡುಗೆ ನೋಡಿ ಅಚ್ಚರಿಯಾಗಿತ್ತು. ದೀಪು, ಇದೇನಮ್ಮ ಈ ಬಟ್ಟೆ ಹಾಕೊಂಡಿದ್ಯಾ ಎಂದು ಕೇಳಿದವರ ದೃಷ್ಟಿ ತಿಂಡಿ ಬಡಿಸುತ್ತಿದ್ದ ಭವಾನಿಯವರ ಮೇಲೆ ಹೋಗಿತ್ತು. ಈ ತರಹದ ಬಟ್ಟೆ ಹಾಕು ಅಂತ ನಿಮ್ಮಮ್ಮ ಏನಾದ್ರು ಅಂದ್ಲಾ ಹೇಗೆ ಕೇಳಿದವರ ಚೂಪು ನೋಟ ಕಂಡು ಬೆದರಿದರು ಭವಾನಿ. ನೋ ಡ್ಯಾಡಿ, ಅಮ್ಮ ಹೇಳಿ ನಾನು ಈ ಡ್ರೆಸ್ ಹಾಕೊಂಡಿದ್ದಲ್ಲ. ಪ್ರತಿದಿನ ಮಾಡ್ರನ್ ಡ್ರೆಸ್ನೇ ಯಾಕೆ ಹೋಗೋದು, ಟ್ರೆಡಿಷ್ನಲ್ ಡ್ರೆಸ್ ಟ್ರೈ ಮಾಡೋಣ ಅನ್ನಿಸ್ತು, ಅದಕ್ಕೆ ಹಾಕೊಂಡೆ. ನಂಗೆ ಇಷ್ಟ ಆಯಿತು. ಸೊ ಮಾಡ್ರನ್ನಿಂದ ಟ್ರೆಡಿಷ್ನಲ್ಗೆ ಜಂಪ್ ಆದೆ. ಯಾಕೆ, ನಿಮಗೆ ಈ ಡ್ರೆಸ್ ಇಷ್ಟ ಆಗಲಿಲ್ವಾ? ನನಗೆ ಚೆನ್ನಾಗಿ ಕಾಣಿಸಲ್ವಾ ಎಂದು ಮೂತಿ ಉಬ್ಬಿಸಿ ಕೇಳಿದವಳ ಕೆನ್ನೆ ಹಿಂಡಿದವರು, ನನ್ನ ಸ್ವೀಟಿ ಏನೇ ಹಾಕಿದ್ರೂ ಮುದ್ದಾಗಿ ಕಾಣಿಸ್ತಾಳೆ ಎಂದರು. ತಂದೆಯ ಮಾತಿಗೆ ಕಣ್ಮಿಟುಕಿಸಿ ನಕ್ಕವಳು ತಿಂಡಿ ತಿಂದು ಕಾಲೇಜಿನತ್ತ ಮುಖ ಮಾಡಿದಳು. ಮನೋಜ್ ಕೆಲಸ ಬಿಡುತ್ತಿದ್ದಾನೆ ಎಂಬ ವಿಷಯ ತಿಳಿದು ಅವಕ್ಕಾಗಿದ್ದನು ಧೀರಜ್. ಇದ್ದಕ್ಕಿದ್ದ ಹಾಗೆ ಕೆಲಸ ಯಾಕೋ ಬಿಡ್ತಾ ಇದ್ದೀಯಾ ಎಂದು ಕೇಳಿದವನಿಗೆ, ಯಾಕೋ ಇಷ್ಟ ಆಗ್ತಿಲ್ಲ ಕಣು ಎಂದವನದ್ದು ನೀರಸ ಪ್ರತಿಕ್ರಿಯೆ. ಇಷ್ಟ ಆಗ್ತಿಲ್ಲ ಅಂದ ತಕ್ಷಣ ಚೇಂಜ್ ಮಾಡ್ಕೊಳ್ಳೋಕೆ ಅದೇನು ಹಾಕೋ ಬಟ್ಟೆನಾ? ಈ ಕಾಲದಲ್ಲಿ ಕೆಲಸ ಸಿಗೋದೇ ಒಂದು ದೊಡ್ಡ ಸವಾಲಾಗಿದೆ. ಅಂಥದ್ರಲ್ಲಿ ನೀನು ಸಿಕ್ಕಿರೋ ಕೆಲಸನ ಬಿಡ್ತಾ ಇದ್ದೀಯಲ್ಲೋ, ಇಷ್ಟಕ್ಕೂ ಕೆಲಸ ಯಾಕೆ ಬಿಡ್ತಾ ಇದ್ದೀಯಾ? ನೀನು ಪ್ರಾಬ್ಲಮ್ ಆದರೆ ಏನು ಎಂದು ಗಂಭೀರವಾಗಿ ಕೇಳಿದವನಿಗೆ ಅವನು ತೆಗೆದುಕೊಂಡ ನಿರ್ಧಾರ ಸರಿ ಕಾಣಲಿಲ್ಲ. ನಮ್ಮ ಮ್ಯಾನೇಜರೇ ಒಂದು ದೊಡ್ಡ ಪ್ರಾಬ್ಲಮ್. ಕೊಡೋ 4 ಕಾಸಿಗೆ ಕತ್ತೆ ತಲೆದುಡಿಸಿಕೊಳ್ತಾನೆ. ಅದಕ್ಕೆ ಕೆಲಸಕ್ಕೆ ರಿಸೈನ್ ಮಾಡಿ ಬೇರೆ ಕೆಲಸಕ್ಕೆ ಸೇರ್ಕೋಬೇಕು ಎಂದನು ಮನೋಜ್ ಅಸಮಾಧಾನದಿಂದ. ಗೆಳೆಯನ ಮಾತು ಕೇಳಿ ಕೈಕಟ್ಟಿ ನಿಂತವನು, ಅಲ್ಲೂ ಇದೇ ಥರ ಪ್ರಾಬ್ಲಮ್ ಆದರೆ ಆಗೇನು ಮಾಡ್ತೀಯಾ? ಆಗಲೂ ಆ ಕೆಲಸಕ್ಕೆ ರಿಸೈನ್ ಕೊಟ್ಟು ಬೇರೆ ಕೆಲಸ ನೋಡಿಕೊಳ್ತೀಯಾ ಎಂದು ಕೇಳಿದವನು, ಕೆಲಸಕ್ಕೆ ಸೇರೋ ಮುಂಚೆನೇ ಇದನ್ನೆಲ್ಲ ಯೋಚನೆ ಮಾಡಬೇಕು ಮನೋಜ್. ಒಂದ್ಸಲ ಕಂಪನಿ ಒಳಗೆ ಎಂಟ್ರಿ ಕೊಟ್ಟ ಮೇಲೆ ಇಷ್ಟನೋ ಕಷ್ಟನೋ ನಮ್ಮ ಕೆಲಸನ ನಾವು ಮಾಡ್ತಾ ಹೋಗಬೇಕು. ಯಾವುದನ್ನು ನಾವು ಇಷ್ಟ ಇಲ್ಲ ಅಂತೀವೋ ಹೋಗ್ತಾ ಹೋಗ್ತಾ ಕೊನೆಗೆ ಅದೇ ಕೆಲಸ ನಮಗೆ ಇಷ್ಟ ಆಗುತ್ತೆ ಕಣೋ ಎಂದನು. ಅವನ ಮಾತಿಗೆ ಅಡ್ಡಡ್ಡ ತಲೆ ಅಲ್ಲಾಡಿಸಿ ತಲೆ ಕೊಡೆದುಕೊಂಡವನು, ಇದೆಲ್ಲ ಹೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಬಿಟ್ಟಾಕು ಆ ವಿಷಯನ. ನಾನೇನಾದರೂ ಒಂದು ಮಾಡ್ಕೋತೀನಿ. ನಿನಗೆ ಕಾಲೇಜ್ಗೆ ಹೋಗೋಕೆ ಲೇಟ್ ಆಯಿತು, ಹತ್ತು ಬೈಕ್ನ ಡ್ರಾಪ್ ಮಾಡ್ತೀನಿ ಎಂದವನು ಗಾಡಿ ಸ್ಟಾರ್ಟ್ ಮಾಡಿದರೆ ಮತ್ತೇನು ಮಾತನಾಡದೆ ಬೈಕ್ ಏರಿದನು ಧೀರಜ್. ಬೈಕ್ ಕಾಲೇಜ್ನತ್ತ ಮುಖ ಮಾಡಿತು. ದೀಪು, ಇವತ್ತು ನೈಟ್ ಪಬ್ಗೆ ಬರ್ತೀಯೇನೆ? ಆ ಕಡೆ ತಲೆ ಹಾಕದೆ ತುಂಬ ದಿನ ಆಗಿತ್ತಲ್ವಾ, ಅದಕ್ಕೆ ನಾವೆಲ್ಲ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀವಿ. ನೀನು ಬಾ ನಮ್ಮ ಜೊತೆ, ಎಂಜಾಯ್ ಮಾಡೋಣ ಎಂದು ಖುಷಿಯಿಂದ ಹೇಳಿದ ಗೆಳತಿಗೆ, ಐ ಆಮ್ ಸಾರಿ ಶಿಲ್ಪ, ಪಬ್ಗೆ ನಾನು ಬರಲ್ಲ, ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಎಂದವಳೆ ತರಗತಿ ಕೊಠಡಿಯಿಂದ ಹೊರಬಂದರೆ ಗೆಳತಿಯರೆಲ್ಲರೂ ಗರಬಡಿದವರ ಹಾಗೆ
ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಬಿಟ್ಟಿದ್ದರು. ಗುಡ್ ಮಾರ್ನಿಂಗ್ ಸರ್. ಸ್ಟಾಫ್ ರೂಮಿನತ್ತ ಹೆಜ್ಜೆ ಹಾಕುತ್ತಿದ್ದವನು ತನ್ನ ಪಕ್ಕದಲ್ಲಿ ಧ್ವನಿ ಕೇಳಿದಾಗ ತನ್ನ ಮುಖವನ್ನು ಪಕ್ಕಕ್ಕೆ ಹೊರಳಿಸಿ ನೋಡಿದನು. ಅವನ ಪಕ್ಕ ನಗುತ್ತಾ ನಿಂತಿದ್ದಳು ದೀಪ. ವೆರಿ ಗುಡ್ ಮಾರ್ನಿಂಗ್ ಎಂದು ಬಿಗುಮಾನದಿಂದಲೇ ನುಡಿದವನು ಮುಂದೆ ಹೋದರೆ ಅವನ ಜೊತೆಯೇ ಹೆಜ್ಜೆ ಹಾಕಿದವಳು, ಇವತ್ತು ಕ್ಲಾಸಿಗೆ ಬರ್ತೀರಾ ತಾನೆ ಕೇಳಿದಳು. ಕಾಲೇಜ್ಗೆ ಬಂದಿದ್ದೀನಿ ಅಂದಮೇಲೆ ಕ್ಲಾಸಿಗೂ ಬರ್ತೀನಿ ತಾನೆ ಎಂದು ಗಡುಸಾಗಿ ಉತ್ತರಿಸಿದವನು ಮತ್ತೆ ತನ್ನ ಹೆಜ್ಜೆಗಳನ್ನು ಮುಂದೆ ಇಟ್ಟರೆ, ಬರ್ತೀರಾ ಅಂತ ಗೊತ್ತು, ಆದ್ರೂ ಸುಮ್ಮನೆ ಕೇಳಿದ್ದು, ಬರ್ತೀರೋ ಇಲ್ವೋ ಅಂತ ಎಂದಳು. ಅವಳ ಮಾತು ಕೇಳಿ ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು. ತಕ್ಷಣ ತನ್ನ ಹೆಜ್ಜೆಗಳನ್ನು ತಟಸ್ಥಗೊಳಿಸಿದವನು, ಯಾಕೆ, ಈಗ ನೀನು ಕರೀದೆ ಹೋದ್ರೆ ನಾನು ಕ್ಲಾಸಿಗೆ ಬರಲ್ವಾ ಕೇಳಿದನು. ಅಷ್ಟರಲ್ಲಿ ಅಲ್ಲಿಗೆ ಪವಿತ್ರ ಬಂದಿದ್ದಳು. ಅವಳನ್ನು ಕಾಣುತ್ತಲೇ ಇಬ್ಬರು ಸಹಜ ಸ್ಥಿತಿಗೆ ಮರಳಿದರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ದೀಪಾ ಎಂದವಳು ತನ್ನ ಬ್ಯಾಗ್ನೊಳಗಿನಿಂದ ಇನ್ವಿಟೇಷನ್ ಕಾರ್ಡ್ ಹೊರತೆಗೆದು ಅದನ್ನು ಕಾಣುತ್ತಾ, ಏನ್ ಪವಿತ್ರ, ಬೆಳಿಗ್ಗೆ ಬೆಳಿಗ್ಗೆನೆ ಇನ್ವಿಟೇಷನ್ ಕಾರ್ಡ್ ಸಮೇತ ಹಿಡ್ಕೊಂಡು ಕಾಲೇಜ್ಗೆ ಬಂದಿದ್ದೀರಾ, ಮದುವೆ ಏನಾದರೂ ಫಿಕ್ಸ್ ಆಯ್ತಾ ಹೇಗೆ ಕೇಳಿದನು ಅವಳ ಕಾಲೆಳೆಯುವ ಸಲುವಾಗಿ. ಅವನ ಮಾತಿಗೆ ನಕ್ಕವಳು, ಹೌದು ಸರ್, ನನಗೆ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೆ ಮೊದಲನೇ ಇನ್ವಿಟೇಷನ್ ಕಾರ್ಡ್ನ ನಿಮಗೇನೆ ಕೊಡೋಣ ಅಂತ ಬಂದೆ ಅವಳು ಅವನ ಕೈಗೆ ಇನ್ವಿಟೇಷನ್ ಕಾರ್ಡ್ ಕೊಡುತ್ತಾ, ನೀವು ಮಾತ್ರ ಮದುವೆಗೆ ಮರೀದೆ ಬರಬೇಕು ಸರ್ ಎಂದಳು. ಇನ್ವಿಟೇಷನ್ ಕಾರ್ಡ್ ಬಿಡಿಸಿ ನೋಡಿದವನು, ಖಂಡಿತ ಬರ್ತೀನಿ ಎಂದು ಸಿರಿ, ಒಳ್ಳೆಯದಾಗಲಿ ಎಂದು ಹಾರೈಸಿದರೆ ಅವಳ ಪಕ್ಕವೇ ನಿಂತಿದ್ದ ದೀಪ, ಪವಿತ್ರ, ನಿಂಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ ಅಲ್ವಾ ಕೇಳಿದಳು. ಅವಳ ಮಾತಿಗೆ ಅವಕ್ಕಾದವಳು, ಛೆ, ಹಾಗೆಲ್ಲ ಏನಿಲ್ಲ ದೀಪ, ನಾನು ನಿನ್ನೆನೆ ಎಲ್ಲ ಹೇಳಿದ್ನಲ್ಲ, ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ ಅಂತ, ಮತ್ತೆ ಈಗ ಯಾಕೆ ಹೀಗೆ ಕೇಳ್ತಾ ಇದ್ದೀಯಾ ಎಂದು ಕೇಳಿದಳು. ಮತ್ತೆ ಅವರಿಗೆ ಮಾತ್ರ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮದುವೆಗೆ ಕರೆದೆ, ಆದರೆ ಅವರ ಪಕ್ಕದಲ್ಲೇ ನಿಂತಿರೋ ನನ್ನನ್ನು ಮಾತ್ರ ಮದುವೆಗೆ ಕರೀಲೂ ಇಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡ್ಲೂ ಇಲ್ಲ, ಅಂತ ಅನ್ಯಾಯ ನಾನೇನು ಮಾಡಿದ್ದೀನಿ ನಿಂಗೆ ಎಂದು ಸರಿ ಅವಳು ಮೂತಿ ತಿರುವಿದರೆ ಪವಿತ್ರ ಹಾಗೂ ಧೀರಜ್ ಇಬ್ಬರಿಗೂ ನಗು ಬಂದಿತ್ತು. ಅಯ್ಯೋ ಹಾಗಾ ಎಂದವಳು ಇನ್ನೊಂದು ಇನ್ವಿಟೇಷನ್ ಕಾರ್ಡ್ ತೆಗೆದು ಅವಳ ಕೈಯಲ್ಲಿಟ್ಟು, ನೀನು ಧೀರಜ್ ಸರ್ ಇಬ್ರು ಮದುವೆಗೆ ಬರೀದೆ ಬನ್ನಿ ಸರಿನಾ ಎಂದಳು. ಓಕೆ, ಒನ್ಸ್ ಅಗೈನ್ ಕಂಗ್ರಾಟ್ಸ್ ಎಂದವಳು ಅವಳ ಕೈ ಕುಲುಕಿದರೆ ತರಗತಿ ಪ್ರಾರಂಭವಾಗುವ ಅವಧಿಯಾಗಿತ್ತು. ಸರಿ ದೀಪ, ಬಾಯ್, ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಎಂದವಳು ಧೀರಜ್ಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟರೆ ಧೀರಜ್ ಕೂಡ ಅಲ್ಲಿಂದ ಸ್ಟಾಫ್ ರೂಮಿನತ್ತ ಮುಖ ಮಾಡಿದ್ದನು. ತಕ್ಷಣ ಅವನ ಹಿಂದೆಯೇ ಓಡಿ ಹೋದವಳು, ಸರ್ ಸರ್ ಎಂದರೆ ಹಿಂದೆ ತಿರುಗಿದವನು ಕೈ ಕಟ್ಟಿ ಏನು ಎಂಬಂತೆ ಅವಳನ್ನು ದಿಟ್ಟಿಸಿದನು. ಅವನ ಮುಂದೆ ಬಂದು ನಿಂತವಳು, ಅದು ನಿಮ್ಮ ಪೆನ್ ನಿನ್ನೆ ನನ್ನ ಬುಕ್ನಲ್ಲೇ ಇತ್ತು, ಡೌಟ್ ಕೇಳೋಕೆ ಬಂದಿದ್ನಲ್ಲ ಆಗ ನನ್ನ ಬುಕ್ನಲ್ಲಿ ಬಂದಿದ್ದು ಎಂದವಳೆ ಬ್ಯಾಗ್ನಿಂದ ಆ ಪೆನ್ ಹೊರತೆಗೆದು ಅವನ ಕೈಗೆ ಕೊಟ್ಟಳು. ಅದು ತನ್ನದೇ ಎಂದು ಪರಿಶೀಲನೆ ಮಾಡಿದವನು ಅದು ತನ್ನದೇ ಎಂದು ಅರಿವಾಗುತ್ತಿದ್ದ ಹಾಗೆ ಪೆನ್ನ ಜೇಬಿನೊಳಗೆ ತುರುಕಿಸಿ ಅವಳಿಗೆ ಬೆನ್ನು ಹಾಕಿ ಮುಂದೆ ನಡೆದರೆ, ಎಷ್ಟು ಕೊಬ್ಬಿಯವನಿಗೆ, ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಎಂದು ಒಳಗೊಳಗೆ ಹಲುಬಿಗೊಳ್ಳುತ್ತಾ ಕ್ಲಾಸ್ನತ್ತ ಮುಖ ಮಾಡಿದಳು. ತಕ್ಷಣ, ಹಲೋ ಮಿಸ್ ದೀಪಾ ಎಂದು ಅವನು ಕರೆದರೆ ಒಂದು ನಿಮಿಷವೂ ತಡ ಮಾಡದೆ ತಿರುಗಿ ಅವನನ್ನು ನೋಡಿದಳು. ಥ್ಯಾಂಕ್ಸ್ ಎಂದು ಪೆನ್ ತೋರಿಸಿ ಮುಗುಳು ನಕ್ಕವನು ಸ್ಟಾಫ್ ರೂಮಿನೊಳಗೆ ಹೋದರೆ ಅವಳ ಮುಖದ ಮೇಲೆ ನಸುನಗೆ ಮೂಡಿತ್ತು. ದಿನಗಳು ಕಳೆಯುತ್ತಿದ್ದ ಹಾಗೆ ಧೀರಜ್ ಹಾಗೂ ದೀಪಳ ನಡುವೆ ಇದ್ದ ವೈಮನಸ್ಸು ಸಡಿಲವಾಗುತ್ತಾ ಅವರಿಬ್ಬರ ನಡುವೆ ಒಂದು ಪರಿಶುದ್ಧವಾದ ಸ್ನೇಹ ಚಿಗುರೊಡೆದಿತ್ತು. ಮೊದಲಿಗೆ ಒಬ್ಬರನ್ನ ಕಂಡರೆ ಒಬ್ಬರು ಮುಖ ತಿರುಗಿಸುತ್ತಿದ್ದವರು ಇಂದು ಒಬ್ಬರ ಮುಖ ಕಾಣದ ಹಾಗೆ ಇಬ್ಬರು ಇರಲಾಗದಿರುವಷ್ಟು ಇಬ್ಬರ ನಡುವಿನ ಬಾಂಧವ್ಯವು ಗಟ್ಟಿಯಾಗಿತ್ತು. ಮೊದಲೆಲ್ಲ ದೀಪ ತಾನಾಗಿ ಮಾತನಾಡಲು ಬಂದರೆ ಅವಳನ್ನು ಕಂಡು ಸಿಡುಕುತ್ತಿದ್ದ ಧೀರಜ್ಗೆ ಇಂದು ಅವಳ ಜೊತೆ ಮಾತನಾಡದೆ ಹೋದರೆ ಅವನ ದಿನವೇ ಪ್ರಾರಂಭವಾಗುತ್ತಿರಲಿಲ್ಲ. ದೀಪ ಕೂಡ ಅಷ್ಟೆ. ಕಾಲೇಜ್ಗೆ ಬಂದ ತಕ್ಷಣ ಅವನನ್ನು ಮಾತನಾಡಿಸಲು ಸ್ಟಾಫ್ ರೂಮಿನತ್ತ ಓಡುತ್ತಿದ್ದಳು. ಅವರಿಬ್ಬರ ನಡುವೆ ಸ್ನೇಹ ಇಷ್ಟೊಂದು ಪ್ರಬಲವಾಗಿ ಬೆಳೆಯಲು ಮನಸ್ತಾಪದ ಪರದೆ ಸರಿಸುವಿಕೆ ಒಂದು ಕಡೆ ಕಾರಣವಾದರೆ, ಇನ್ನೊಂದು ಕಡೆ ಮದುವೆ ನಿಶ್ಚಯಿಸಿಕೊಂಡ ಪವಿತ್ರ ತನ್ನ ವಿದ್ಯಾಭ್ಯಾಸವನ್ನ ಹುಟ್ಟೂರಾದ ಶಿವಮೊಗ್ಗದಲ್ಲೇ ಮುಂದುವರೆಸಲು ಕೈಗೆ ತೆಗೆದುಕೊಂಡ ನಿರ್ಧಾರ ಅವರಿಬ್ಬರ ಗಾಢವಾದ ಸ್ನೇಹಕ್ಕೆ ಬಲವಾದ ಕಾರಣವಾಗಿತ್ತು. ಆದರೆ ಅವರಿಬ್ಬರ ನಡುವೆ ಇದ್ದದ್ದು ಮಾತ್ರ ಗುರು ಶಿಷ್ಯರು ಎಂಬ ಪರಿಶುದ್ಧವಾದ ಸ್ನೇಹ ಹಾಗೂ ಗೌರವ ಅಷ್ಟೇ. ಧೀರಜ್ ವಯಸ್ಸಿಗೆ ಬಂದ ಹುಡುಗನಾಗಿದ್ದರೂ ಕೂಡ ಎಂದಿಗೂ ದೀಪಾಳ ಜೊತೆ ಮಿತಿ ಮೀರಿ ನಡೆದುಕೊಂಡವನಲ್ಲ. ಅವಳೂ ಅಷ್ಟೇ, ಎಂದಿಗೂ ಅವನ ಜೊತೆ ಅಸಭ್ಯವಾಗಿ ವರ್ತಿಸಿದವಳಲ್ಲ. ಅವರ ಈ ಅನ್ಯೋನ್ಯತೆಯನ್ನು ಕಂಡು ಇಡೀ ಕಾಲೇಜೇ ನಿಬ್ಬೆರಗಾಗಿತ್ತು.
ಅಂದು ಮುಂಜಾನೆ ಕಾಲೇಜಿನ ಉದ್ಯಾನವನದಲ್ಲಿ ಅವರಿಬ್ಬರ ಭೇಟಿಯಾಗಿತ್ತು. ದೀಪ ತನ್ನ ತಾಯಿಯಲ್ಲಿ ಸಿಹಿಯಾದ ರುಚಿಯಾದ ಒಬ್ಬಟ್ಟು ಮಾಡಿಸಿ ಅವನಿಗೆಂದು ತಂದಿದ್ದಳು. ಇದೇನ್ ದೀಪ, ಬೆಳಿಗ್ಗೆ ಬೆಳಿಗ್ಗೆನೆ ನನಗೆ ಸಿಹಿ ತಿನ್ನಿಸ್ತಾ ಇದ್ದೀರಾ? ಇಷ್ಟು ಬೇಗ ನನಗೆ ಶುಗರ್ ಭರಿಸಬೇಕು ಅನ್ನೋ ಆಸೆನಾ ನಿಮಗೆ? ಎಂದು ಹಾಸ್ಯಾಸ್ಪದವಾಗಿ ನುಡಿದು ಅವಳ ಕಾಲೆಳೆದನು ಧೀರಜ್. ಶುಗರ್ ಬಂದ್ರೆ ಪರವಾಗಿಲ್ಲ ಬಿಡಿ, ಡಾಕ್ಟರ್ ನಿಮ್ಮ ಪಕ್ಕದಲ್ಲೇ ಇದ್ದಾಳಲ್ಲ ಎಂದು ಕಣ್ಮಿಟುಕಿಸಿ ಜವಾಬು ಕೊಟ್ಟವಳ ಜಾಣತನಕ್ಕೆ ನಕ್ಕು ಬಿಟ್ಟನು ಹುಡುಗ. ಸರ್, ನೀವು ನಕ್ಕಾಗ ತುಂಬ ಚೆನ್ನಾಗಿ ಕಾಣಿಸ್ತೀರ ಎಂದಳು ಅವನ ನಗುವನ್ನೇ ನೋಡುತ್ತಾ. ಹಾಗಾದ್ರೆ ನಿಮ್ಮ ಮಾತಿನರ್ಥ ನಾನು ಚೆನ್ನಾಗಿಲ್ಲ ಅಂತನಾ ಎಂದು ಹುಪ್ಪು ಕುಣಿಸಿ ಕೇಳಿದವನಿಗೆ, ಯಾರು ಹೇಳಿದ್ದು ಸರ್ ನಿಮಗೆ? ಈ ಕಾಲೇಜ್ನಲ್ಲೇ ನೀವು ತುಂಬ ಹ್ಯಾಂಡ್ಸಮ್ ಆಗಿರೋ ಲೆಕ್ಚರರ್ ಎಂದವಳು ಅವನ ಕಿವಿಯತ್ತ ಬಾಗಿ. ನಿಮಗೊಂದು ವಿಷಯ ಗೊತ್ತಾ? ನಿಮಗೆ ಈ ಕಾಲೇಜ್ನಲ್ಲಿ ಫೀಮೇಲ್ ಫ್ಯಾನ್ಸ್ ತುಂಬ ಇದ್ದಾರೆ, ಅದರಲ್ಲೂ ನಮ್ಮ ಜೂನಿಯರ್ಸ್. ಯಾವುದಕ್ಕೂ ಹುಷಾರಾಗಿರಿ ಎಂದಳು. ಅವಳ ಮಾತಿಗೆ ನಸುನಕ್ಕವನು, ನಾನು ಯಾಕೆ ಹುಷಾರಾಗಿರಲಿ, ನನ್ನ ಪಕ್ಕ ಡಾಕ್ಟರ್ ಇರಬೇಕಾದ್ರೆ ಎಂದನು. ಈ ಡಾಕ್ಟರ್ ಇನ್ನೊಂದೆರಡು ತಿಂಗಳು ಇಲ್ಲಿರ್ತಾರೆ, ಆಮೇಲೆ ಬೇರೆ ಕಡೆ ಶಿಫ್ಟ್ ಆಗ್ತಾರೆ ಎಂದವಳ ಮಾತಿಗೆ ಗಂಭೀರನಾದವನು, ಮಿಸ್ ದೀಪಾ, ಇನ್ನೇನು 2 ತಿಂಗಳಲ್ಲಿ ನಿಮ್ಮ BSc ಮುಗಿಯುತ್ತೆ, ಆಮೇಲೆ ಏನು ಮಾಡಬೇಕಂತ ಇದ್ದೀರಾ ಕೇಳಿದನು. ಅಬ್ರಾಡ್ನಲ್ಲಿ ಫಿಸಿಕ್ಸ್ನಲ್ಲಿ MSc ಮಾಡಬೇಕಂತ ಇದ್ದೀನಿ ಸರ್ ಎಂದಳು. ಗುಡ್ ಡಿಸಿಷನ್, ಗುಡ್ ಲಕ್ ಎಂದನು ನಸುನಕ್ಕು. ಅವನ ಮಾತಿಗೆ ತಾನು ನಸುನಕ್ಕವಳು. ಕೈಯಲ್ಲಿ ಹಿಡಿದಿದ್ದ ಒಬ್ಬಟ್ಟಿನ ಬಾಕ್ಸ್ ಕಂಡು ಹಣೆಗೆ ಸಣ್ಣ ಏಟು ಕೊಟ್ಟುಕೊಂಡವಳು, ಮಾತಾಡ್ತಾ ಮಾತಾಡ್ತಾ ನಿಮಗೆ ಒಬ್ಬಟ್ಟು ಕೊಡೋದೇ ಮರ್ತು ಬಿಟ್ಟೆ, ತೆಗೊಳ್ಳಿ, ಟೇಸ್ಟ್ ಮಾಡಿ, ನಿಮಗೋಸ್ಕರ ಅಂತ ಅಮ್ಮನ ಹತ್ರ ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ತಂದಿದ್ದೀನಿ ಎಂದು ಟಿಫನ್ ಬಾಕ್ಸ್ನ ಅವನ ಮುಂದೆ ಹಿಡಿದಳು. ಒಬ್ಬಟ್ಟಿನ ಆಸ್ವಾದಿಸುತ್ತಾ ತಿನ್ನುತ್ತಿದ್ದವನನ್ನೇ ಗಲ್ಲದ ಮೇಲೆ ಕೈಯಿಟ್ಟು ತದೇಕ ಚಿತ್ತದಿಂದ ನೋಡುತ್ತಿದ್ದವಳು, ಹೇಗಿದೆ ಸರ್ ಅಮ್ಮ ಮಾಡಿರೋ ಒಬ್ಬಟ್ಟು ಎಂದು ಕೇಳಿದರೆ, ತುಂಬ ಚೆನ್ನಾಗಿದೆ, ನಿಮ್ಮ ಅಮ್ಮನಷ್ಟೇ ಸಿಹಿಯಾಗಿದೆ ಎಂದು ಸಿರಿ ಒಬ್ಬಟ್ಟು ತಿಂದು ಮುಗಿಸಿ ಅವಳ ಕೈಗೆ ಬಾಕ್ಸ್ ಕೊಟ್ಟನು. ಅವನು ಎಲ್ಲ ಒಬ್ಬಟ್ಟನ್ನು ತಿಂದು ಖಾಲಿ ಮಾಡಿ ಟಿಫನ್ ಬಾಕ್ಸ್ ಕೊಟ್ಟಿದ್ದನ್ನು ಕಂಡು ದೀಪಾಳಿಗೆ ಎಲ್ಲಿಲ್ಲದ ಖುಷಿಯಾಗಿತ್ತು. ಮುಂದುವರಿಯುವುದು. ಹೇಗಿತ್ತು ಅಂತ ಕಥೆಯ ಬಗ್ಗೆ ಅನಿಸಿಕೆ ಹೇಳೋದನ್ನು ತಪ್ಪದೆ ಮರಿಬೇಡಿ. ಹಾಗೆ ದೀಪ ನಿಜವಾಗ್ಲೂ ಬದಲಾಗಿದ್ದಾಳೆ ಅಂತ ನಿಮಗೆ ಅನ್ನಿಸ್ತಿದೆಯಾ? ಹೇಗಿದೆ ಇವರಿಬ್ಬರ ಜೋಡಿ?